ಹಲೋ ಫ್ರೆಂಡ್ಸ್, ಇವತ್ತು ನಾವು ಬೇಳೆ ರಸಂ ಮಾಡೋದನ್ನ ನೋಡ್ಕೊಳ್ಳೋಣ. ನಾಲ್ಗೆ ಏನಾದರೂ ಕೆಟ್ಟಿತ್ತು ಅಂದರೆ ಈ ರೀತಿ ರಸಂ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಒಂದು ಸ್ವಲ್ಪ ರಸಂನ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ. ಆ ಕಡೆ ಸಾರು ಅಲ್ಲ, ಈ ಕಡೆ ರಸಮ್ಮು ಅಲ್ಲ, ಆ ರೀತಿ ಇರುತ್ತೆ ಮಾಡೋ ವಿಧಾನ. ಒಂದು ಮಿಕ್ಸಿ ಜಾರ್ ತಗೊಂಡು 10 ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, 3/4 ಟೇಬಲ್ ಸ್ಪೂನಷ್ಟು ಜೀರಿಗೆ. ಮೆಣಸು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು. ಇದನ್ನ ನೀರು ಹಾಕ್ತೀರಾ ಹಾಗೇನೆ ತರ್ತರಿಯಾಗಿ ರುಬ್ಕೊಳ್ಳೋಣ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ, ಇದರಲ್ಲೇ ನಾಟಿ ಟೊಮೊಟೊ 4 ಹಣ್ಣಾಗಿರೋ ಅಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ತರತರಿಯಾಗಿ ರುಬ್ಬಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಒಂದು ಕಡಾಯಿ ಬಿಸಿ ಮಾಡಿಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆಗಿದ್ದೇನೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ ಆಲ್ರೆಡಿ ಹಾಕಿದ್ದೀವಲ್ಲ, ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ. ಸಾಸಿವೆ ಸಿಡಿತಾ ಇದ್ದ ಹಾಗೇನೆ ಒಂದು ಕಡ್ಡಿ ಕರಿಬೇವು, ಹಾಗೇನೆ ಚಿಕ್ಕದು ಸಾಂಬಾರ್ ಈರುಳ್ಳಿ ಬರುತ್ತಲ್ವಾ, ಅದು ಒಂದು 10 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸಾಂಬಾರ್ ಈರುಳ್ಳಿ ಇಲ್ಲ ಅಂದರೆ ದೊಡ್ಡ ಸೈಜಿನ ಈರುಳ್ಳಿನೇ ಚಿಕ್ಕದು ಒಂದು ಕಟ್ ಮಾಡಿ ಸೇರಿಸ್ಕೊಳ್ಳಿ. ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ 3 ಒಣಮೆಣಸಿನ್ಕಾಯಿ, 3 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರ್ ಅಲ್ವಾ, ಬೇಳೆ ಹಾಕೋದ್ರಿಂದ ಒಂದು ಸ್ವಲ್ಪ ಖಾರ ಕಡಿಮೆ ಆಗುತ್ತೆ, ಅದಕ್ಕೆ ಇಷ್ಟು ಮೆಣಸಿನ್ಕಾಯಿ ಬೇಕಾಗುತ್ತೆ. ಇದು ಫ್ರೈ ಆಗೋಯ್ತು. ಈಗ ರುಬ್ಬಿಟ್ಟಿರುವಂಥ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಒಂದೆರಡು ನಿಮಿಷನಾದರೂ ಬೇಯಿಸ್ಕೋಬೇಕು. ಇದರಲ್ಲೇ ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ರಸ ತೆಗೆದು ಹಾಕೊಳ್ತಾ ಇದ್ದೀನಿ. ಹುಳಿ ಒಂದು ಸ್ವಲ್ಪ ಹೆಚ್ಚಿಗೆ ಇದ್ರೇ ರಸಮಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವಾ. ಈಗ ನೀರು ಒಂದು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೋಬೇಕು. ರಸಮ್ ಅಂದ್ರೇ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ನಂತರ ನೋಡಿ, ಒಂದು 50 ಗ್ರಾಮು ಅಂದರೆ 50 ಗ್ರಾಮು ಇಲ್ಲ, ಇದರಲ್ಲಿ ಒಂದು 30 ಗ್ರಾಮಷ್ಟು ತೊಗರಿ ಬೇಳೆನ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ ಒಂದು 3 ವಿಸಿಲ್ ಕೂಗಿಸಿ ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನ ಪೂರ್ತಿಯಾಗಿ ನಾವು ಕಡಾಯಲ್ಲಿ ಸೇರಿಸ್ಕೊಳ್ಳೋಣ. ಬೇಳೆಕಟ್ಟು ಸೇರಿಸಿದ ತಕ್ಷಣ ನಮಗೆ ರಸಂ ಗಟ್ಟಿಯಾಗುತ್ತೆ. ಅದರಿಂದ ಒಂದು ಸ್ವಲ್ಪ ನೀರು ಹೆಚ್ಚಿಗೆನೆ ಸೇರಿಸ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ 2ರಿಂದ 3 ಕುದಿ ಕುದಿಸ್ಕೊಳ್ಳೋಣ. ಏಕೆಂದರೆ ನಾವು ಹಾಕಿರೋದು ಹಸಿ ಟೊಮೊಟೊ ಅಲ್ವಾ, ಅದರಿಂದ ಕುದಿಸ್ಕೋಬೇಕು. ಅದೇ ನೀವು ಬೇಯಿಸಿರೋ ಅಂಥ ಟೊಮೊಟೊನ ಹಾಕ್ಕೊಳ್ಳೋದಾದರೆ ಒಂದೇ ಒಂದು ಕುದಿ ಮಾತ್ರ ಕುದಿಸ್ಕೋಬೇಕು. ನೋಡಿ, ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ. ಘಮ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಹಾಕ್ಕೊಳ್ಳೋದ್ರಿಂದ. ಹಾಗೆ ಇನ್ನೂ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಹಾಗೆ ತುಪ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು. ನೋಡಿ, ನಾನು ಆಲ್ರೆಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ವಾ, ಅದರಿಂದ ಇಲ್ಲೇನೂ ಸೇರಿಸಿಲ್ಲ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನ ಮಾಡಿ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು, ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ರಸಂ ಮಾಡಿಕೊಂಡ್ರೆ ನಮಗೆ ಸಾರೇ ತಿನ್ನಬೇಕು ಅಂತ ಅನ್ಸಲ್ಲ, ಬರೀ ರಸ ಹಾಕ್ಕೊಂಡೆ ತಿನ್ನೋಣ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.